ಗೀತಾ ಮಹಾತ್ಮೆ ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಶ್ರೀಕೃಷ್ಣ ಪರಮಾತ್ಮನು ತನಗೆ ಪ್ರಿಯ ಭಕ್ತ ಯಾರು, ಆತನ ಗುಣಗಳೇನು ಎಂದು ಹೇಳುತ್ತಾ ಭಗವದ್ಗೀತೆಯ 12ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ನಿಂದೆ ಸ್ತುತಿಗಳನ್ನು ಸಮಾನವಾಗಿ ಸ್ವೀಕರಿಸಿ ಹೊಗಳಿದಾಗ ಹಿಗ್ಗದೆ, ತೆಗಳಿದಾಗ ಕುಗ್ಗದೆ, ಮೌನಿಯಾಗಿದ್ದು ಸದಾ ಸಂತುಷ್ಟನಾಗಿದ್ದು, ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದು ಸ್ಥಿತಪ್ರಜ್ಞನಾಗಿರುವ ಭಕ್ತನು ನನಗೆ ಅತ್ಯಂತ ಪ್ರಿಯನು ಎಂದು ಹೇಳುತ್ತಾನೆ. ಅಂದರೆ ಹೊಗಳಿಕೆ ತೆಗಳಿಕೆ ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು. ಯಾರು ಹೊಗಳುತ್ತಾರೆಯೋ ಅವರಲ್ಲಿ ಪ್ರೀತಿಯನ್ನು, ಇಷ್ಟವನ್ನು, ಹಾಗೂ ಯಾರು ತೆಗಳುತ್ತಾರೆಯೋ ಅವರಲ್ಲಿ ಸಿಟ್ಟನ್ನು, ಬೇಸರವನ್ನು ತೋರಿಸುವುದು ಸರಿಯಲ್ಲ. ನಮ್ಮನ್ನು ಯಾರಾದರೂ ಹೊಗಳಿದಾಗ ಅದಕ್ಕೆ ನಾನು ಅರ್ಹನೋ, ಆ ಹೊಗಳಿಕೆಯ ಅಂಶಗಳು ನನ್ನಲ್ಲಿ ಇವೆಯೋ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಹಾಗೆಯೇ ಯಾರಾದರೂ ತೆಗಳಿದಾಗಲೂ ಆ ನಿಂದನೆಗೆ ನಾನೆಷ್ಟು ಪಾತ್ರನೋ ಎಂದು ಯೋಚನೆ ಮಾಡಿ ದೋಷವಿದ್ದರೆ ತಿದ್ದಿಕೊಂಡು, ಇಲ್ಲವಾದರೆ ಮೌನಿಯಾಗಿದ್ದು ಎಲ್ಲವನ್ನೂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಭಗವಂತನಿಗೆ ಸಮರ್ಪಿಸಿದರೆ ಮನಸ್ಸು ನಿರಾಳವಾಗುತ್ತದೆ. ನಮ್ಮನ್ನು ಯಾರಾದರೂ ಹೊಗಳಿದಾಗ ನಮ್ಮಲ್ಲಿ ಇಲ್ಲದ ಗುಣ ನಮಗೆ ಪ್ರಾಪ್ತವಾಗುವುದಿಲ್ಲ. ಹಾಗೆಯೇ ತೆಗಳಿದಾಗ ನಮ್ಮಲ್ಲಿ ಇರುವ ಗುಣ ಮಾಯವಾಗುವುದೂ ಇಲ್ಲ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಎಂದು ಪುರಂದರದಾಸರು ಹೇಳಿದಂತೆ ಏನಿದೆಯೋ ಅದರಲ್ಲಿ ಸಂತುಷ್ಟನಾಗಿದ್ದು ಸದಾ ಶ್ರೀಕೃಷ್ಣನಲ್ಲಿ ಮನಸ್ಸನ್ನು ನೆಟ್ಟವನು ಯಾವಾಗಲೂ ಸಂತೃಪ್ತ ಭಾವದಿಂದ ಇರುತ್ತಾನೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅನ್ನುವಂತೆ ಕೃಷ್ಣ ಭಕ್ತನು ಒಂದು ಕಡೆ ಅಂಟಿಕೊಳ್ಳುವುದಿಲ್ಲ. ಎಲ್ಲರಲ್ಲೂ ಬೆರೆಯುತ್ತಾ ಇದ್ದು ಇಲ್ಲದಂತಿದ್ದು ನಾನು, ನನ್ನದು, ನನ್ನಿಂದ ಅನ್ನುವ ಅಹಂಭಾವವಿಲ್ಲದ ಸ್ಥಿರಮತಿಯವನಾಗಿರುತ್ತಾನೆ. ಎಂತಹ ಸಂದರ್ಭ ಬಂದರೂ ನಿಂದೆ ಸ್ತುತಿಗಳನ್ನು ಸಮಾನವಾಗಿ ಸ್ವೀಕರಿಸಿ ಬಂದದ್ದನ್ನು ಸ್ಥಿತಪ್ರಜ್ಞರಾಗಿ ಅನುಭವಿಸಿ ಅಚಲವಾದ ಕೃಷ್ಣ ಭಕ್ತಿಯಲ್ಲಿ ನಿರತರಾಗಿ ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಪ್ರಿಯ ಭಕ್ತರಾಗೋಣ. ಹರಿ ಓಂ.